ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಸರ್ಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ಆಫ್ಲೈನಲ್ಲಿ ಇನ್ನೊಬ್ಬರಿಗೆ ಪೇಮೆಂಟ್ ಮಾಡೋದು ಅಂತ ಇವತ್ತಿನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನೀವು ಪೇಮೆಂಟ್ ಮಾಡಲಿಕ್ಕೆ ಪೇಟಿಎಮ್, ಫೋನ್ಪೇ, ಗೂಗಲ್ ಪೇಗಳನ್ನು ಯೂಸ್ ಮಾಡ್ತಿದ್ರಿ. ಸೊ ಅದೇ ರೀತಿಯಾಗಿ ನೀವು ಕೂಡ ಯಾವ ರೀತಿ ಒಂದು ಆನ್ಲೈನಲ್ಲಿ ಯೂಸ್ ಮಾಡ್ತಿದ್ರೆ ಅದೇ ರೀತಿ ಕೂಡ ನೀವು ಆಫ್ಲೈನಲ್ಲಿ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು ಇನ್ನೊಬ್ಬರಿಗೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಫೋನ್ ನಂಬರನ್ನು ಯೂಸ್ ಮಾಡಿಬಿಟ್ಟು ನೀವು ಪೇಮೆಂಟನ್ನು ಮಾಡ್ಬೋದು, ಅಥವಾ ಬ್ಯಾಂಕ್ ಅಕೌಂಟನ್ನು ಹಾಕ್ಬಿಟ್ಟು ಕೂಡ ಅವರ ಒಂದು ಬ್ಯಾಂಕ್ ಅಕೌಂಟನ್ನು ಹಾಕ್ಬಿಟ್ಟು ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಮತ್ತು ಯು ಪಿ ಐ ಐಡಿಯನ್ನು ಯೂಸ್ ಮಾಡಿಬಿಟ್ಟು ಕೂಡ ನೀವು ಇದರಲ್ಲಿ ಪೇಮೆಂಟನ್ನು ಆಫ್ಲೈನಲ್ಲಿ ಮಾಡ್ಬೋದು. ಸೊ ಅದೇ ಹೇಗೆ ಅಂತ ಇವತ್ತಿನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೀವು ಮೊದಲಾಗಿ ನಿಮ್ಮ ಡಯಲ್ ಪ್ಯಾಡನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಬಿಟ್ಟು ಫ್ರೆಂಡ್ಸ್, ಇವಾಗ ನೀವು ಈ ರೀತಿಯಾಗಿ ಟೈಪ್ ಮಾಡಿ *99# ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಡಯಲ್ ಮಾಡಿ. ಸೊ ಡಯಲ್ ಮಾಡಿಬಿಟ್ಟಂಗೆ ನೀವು ನೋಡ್ಬೋದು, ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ವೆಲ್ಕಮ್ ಟು *99# ಅಂತ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು, ಇವಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ನೋಡ್ಬೋದು, ನಿಮಗೆ ಇಲ್ಲಿ ಒಂದು 7 ಆಪ್ಷನ್ ಇರುತ್ತೆ. ಸೊ ಸೆಂಡ್ ಮನಿ ಅಂತ ಇರುತ್ತೆ, ಮತ್ತು ರಿಕ್ವೆಸ್ಟ್ ಮನಿ, ಮತ್ತು ಬ್ಯಾಲೆನ್ಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ಮೈ ಪ್ರೊಫೈಲ್, ಪೆಂಡಿಂಗ್ ರಿಕ್ವೆಸ್ಟ್, ಟ್ರಾನ್ಸಾಕ್ಷನ್, ಯು ಪಿ ಐ ಪಿನ್, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫ್ರೆಂಡ್ಸ್, ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಎಲ್ಲ ಡೀಟೇಲ್ಸನ್ನು ನೀವು ತಿಳ್ಕೊಳ್ಬೋದು. ಸೊ ಪೆಂಡಿಂಗ್ ರಿಕ್ವೆಸ್ಟ್ ಅಂತಂದರೆ ಸೊ ನಿಮಗೆ ಯಾವ ರೀತಿ ಇನ್ನೂ ಪೇಮೆಂಟ್ ಪೆಂಡಿಂಗಲ್ಲಿದೆ, ಸೊ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತು ಟ್ರಾನ್ಸಾಕ್ಷನ್ ಅಂತಂದರೆ ನೀವು ಲಾಸ್ಟ್ ಪೇಮೆಂಟ್ ಮಾಡಿರ್ತೀವಲ್ಲ, ಸೊ ಆ ಒಂದು ಟ್ರಾನ್ಸಾಕ್ಷನ್ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತು ಯು ಪಿ ಐ ಪಿನ್, ಸೊ ನೀವು ಯು ಪಿ ಐ ಪಿನ್ನನ್ನು ಇಲ್ಲಿ ನೋಡ್ಬೋದು. ಮತ್ತು ಅದೇ ರೀತಿಯಾಗಿ ರೀಜನರೇಟನ್ನು ಕೂಡ ಮಾಡ್ಕೊಳ್ಬೋದು ನೀವು ಯು ಪಿ ಐ ಪಿನ್ನನ್ನು. ಸೊ ಇವಾಗ ನಾನಿಲ್ಲಿ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನಾನು ನಿಮಗೆ ಯಾವ ರೀತಿ ಸೆಂಡ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಒಂದಂತ ಟೈಪ್ ಮಾಡಿಬಿಟ್ಟು ಮತ್ತು ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ನಿಮಗೆ ಮತ್ತೆ ಇನ್ನೊಂದು 5 ಆಪ್ಷನ್ ಇದೆ. ಸೊ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೀವು ಕೂಡ ಪೇಮೆಂಟನ್ನು ಮಾಡ್ಬೋದು, ಮತ್ತು ಯು ಪಿ ಐ ಐಡಿಯನ್ನು ಕೂಡ ಹಾಕ್ಬಿಟ್ಟು ಪೇಮೆಂಟನ್ನು ಮಾಡ್ಬೋದು. ಸೊ ಮತ್ತು ಇವಾಗ ಸೇವ್ಡ್ ಬೆನಿಫಿಷರಿ ಅಂತಿದೆ, ಅಂತಂದರೆ ನೀವು ರೀಸೆಂಟಾಗಿ ಪೇಮೆಂಟ್ ಮಾಡಿದರೆ, ಸೊ ಸೇವ್ ಮಾಡಿದರೆ ನೀವು ಒಂದು ಕಾಂಟ್ಯಾಕ್ಟ್ಸ್ ನಿಮಗೆ ಇಲ್ಲಿ ಬರುತ್ತೆ. ಸೊ ಇವಾಗ IFSC ಮತ್ತು ಅಕೌಂಟ್ ನಂಬರ್ ಹಾಕ್ಬಿಟ್ಟು ನೀವು ಪೇಮೆಂಟನ್ನು ಕೂಡ ಮಾಡ್ಬೋದು ಇನ್ನೊಬ್ಬರಿಗೆ. ಸೊ ಇವಾಗ ನಾನು ಮೊಬೈಲ್ ನಂಬರ್ನ ಯೂಸ್ ಮಾಡಿಬಿಟ್ಟು ಇವಾಗ ಪೇಮೆಂಟನ್ನು ಮಾಡ್ತೇನೆ. ಸೊ ಇವಾಗ ಅಂತ ಇಲ್ಲಿ ಟೈಪ್ ಮಾಡಿಬಿಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು, ನಮಗೆ ಎಂಟರ್ ಮೊಬೈಲ್ ನಂಬರ್ ಅಂತ ತೋರಿಸಿದೆ. ಸೊ ಇವಾಗ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ತೇನೆ. ಸೊ ಯಾರಿಗೆ ನಾನು ಪೇಮೆಂಟ್ ಮಾಡ್ತಿರಲ್ಲ, ಸೊ ಅವರಿಂದ ನಂಬರನ್ನು ಇಲ್ಲಿ ಎಂಟರ್ ಮಾಡ್ತೇನೆ. ಸೊ ಎಂಟರ್ ಮಾಡಿಬಿಟ್ಟು ಇವಾಗ ನಾನು ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅವರೊಂದು ಡೀಟೇಲ್ಸ್ ಬಂದಿದೆ. ಸೊ ಸ್ಮಾಲ್ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲಿ ನೋಡ್ಬೋದು, ಅವ್ರು ಯಾರ ಹೆಸರಲ್ಲಿ ಇರುತ್ತೆ ಆ ಒಂದು ಅವ್ರ ಹೆಸರು ಬರುತ್ತೆ. ಸೊ ಇವಾಗ ಅಮೌಂಟ್ ನಮಗೆ ಹಾಕ್ಲಿಕ್ಕೆ ಹೇಳುತ್ತೆ. ಸೊ ನೀವು ಎಷ್ಟು ಬೇಕಾದರೂ ಅಮೌಂಟನ್ನು ಇಲ್ಲಿ ಟೈಪ್ ಮಾಡ್ಬೋದು, ಸೊ ಎಂಟರ್ ಮಾಡ್ಬೋದು. ಸೊ ನೋಡ್ಬೋದು, ಇಲ್ಲಿ 100 ರೂಪಾಯಿ ಬೇಕಾದರೂ ಹಾಕ್ಬೋದು, 1000 ರೂಪಾಯಿ ಬೇಕಾದರೂ ಹಾಕ್ಬೋದು, 10,000 ರೂಪಾಯಿ ಬೇಕಾದರೂ ಹಾಕ್ಬೋದು. ಸೊ ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ನಾನು ಅಲ್ಲಿ 1 ರೂಪಾಯಿನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ 1 ಅಂತ ಟೈಪ್ ಮಾಡಿಬಿಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತೇನೆ, ಇಲ್ಲಿ ನೋಡ್ಬೋದು ಎಂಟರ್ ರಿಮಾರ್ಕ್ ಅಂತ ಇದೆ. ಸೊ ನೀವು ಬೇಕಾದರೆ ಯಾವ್ದು ಕಾರಣಕ್ಕಾಗಿ ಅಥವಾ ನೀವು ನೋಟ್ಸನ್ನು ನೀವು ಇಲ್ಲಿ ಬರ್ಕೊಳ್ಬೋದು. ಸೊ ಯಾವ ಕಾರಣಕ್ಕಾಗಿ ನಾನು ದುಡ್ಡನ್ನು ಪೇ ಮಾಡಿದೆ, ಸೊ ನಿಮಗೆ ನೆನಪು ಸಲುವಾಗಿ. ಸೊ ಜಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಬೋದು. ಸೊ ನೀವೇನಾದರೂ ಲೋನ್ ಕೊಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಈ ರೀತಿಗೆ ಬರ್ಕೊಳ್ಬೋದು. ಸೊ ಅಥವಾ ನೀವು ರಿಮಾರ್ಕ್ ಬರಲ್ಲ ಅಂತ ನೀವು ಇಲ್ಲಿ 1 ಬರೆಬಿಟ್ಟು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಅಂತಂದರೆ ನೀವು 1 ಬರ್ಕೊಂಡು ಸೆಂಡ್ ಮಾಡಿದ್ರೆ ಅದು ಸ್ಕಿಪ್ ಆಗುತ್ತೆ. ಸೊ ಇಲ್ಲಿ ರಿಮಾರ್ಕ್ ಅಂತ ಹೇಳಿದ್ರೆ ನೀವು ನಿಮ್ಮ ನೆನಪಿನಲ್ಲಿ ಇರೋ ಸಲುವಾಗಿ, ಸೊ ಯಾಕೆ ಒಂದು ದುಡ್ಡನ್ನ ಸೆಂಡ್ ಮಾಡಿದೆ ಅದಕ್ಕಾಗಿ. ಸೊ ಇವಾಗ ನಾನು ಬರ್ಕೊಳ್ಳೋದ ರಿಮಾರ್ಕ್. ಸೊ 1 ಅಂತ ಬರ್ಕೊಂಡು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಯು ಪಿ ಐ ಪಿನ್ನನ್ನು ನಮಗಿಲ್ಲಿ ಹಾಕ್ಲಿಕ್ಕೆ ಹೇಳುತ್ತೆ. ಸೊ ಇವಾಗ ಯು ಪಿ ಐ ಪಿನ್ನನ್ನು ಇಲ್ಲಿ ಎಂಟರ್ ಮಾಡ್ತೇನೆ. ಸೊ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಯುವರ್ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಸೊ ಯಾರಿಗೆ ಅವರೊಂದು ಡೀಟೇಲ್ಸ್ ಇಲ್ಲಿ ಬಂದಿದೆ, ಮತ್ತು ಎಷ್ಟು ರೂಪಾಯಿ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತಿದೆ. ಸೊ ಇವಾಗ ನಾವು ಈ ಒಂದು ಕಾಂಟ್ಯಾಕ್ಟನ್ನು ಸೇವ್ ಮಾಡಿದ್ರೆ ಸೇವ್ ಬೆನಿಫಿಷರಿ ಆಪ್ಷನಲ್ಲಿ ಹೋಗುತ್ತೆ. ಸೊ ಬೇಕಾದರೆ ಎಕ್ಸಿಟ್ ಕೂಡ ಆಗ್ಬೋದು. ಇವಾಗ ನಾನು ಕ್ಯಾನ್ಸಲ್ ಮಾಡಿದ್ದೇನೆ, ಆಲ್ರೆಡಿ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಸೊ ಈ ರೀತಿಗೆ ಫ್ರೆಂಡ್ಸ್, ನೀವು ಆಫ್ಲೈನಲ್ಲಿ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ಇಂಟರ್ನೆಟ್ ಬೇಕಾಗಿರಲ್ಲ. ಸೊ ಇಲ್ಲಿ ನೋಡೋದು ಪೇಮೆಂಟ್ ಕ್ರೆಡಿಟ್ ಡೆಬಿಟ್ ಆಗಿದ್ದು ಕೂಡ ಇಲ್ಲಿ ಬಂದಿದೆ. ಸೊ ಇದಕ್ಕಿದೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.